ರಾತ್ರಿ ಡಿನ್ನರ್ ಪಾರ್ಟಿ ಆಯಿತು CMದು ಎಲ್ಲ ಒಂದು ಕಡೆ ಬದಲಾವಣೆ ಕಾರ್ದು ಕೊಡ್ತಾರೆ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವು ಹೇಳೋ ಮಠದಲ್ಲೂ ಇಲ್ಲ, ನಾವು ಆ ಲೆವೆಲಾಗಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆಲ್ಲ ಬದಲಾಯಿಸುತ್ತೆ. DK ಅವ್ರಿಗೆ ನವೆಂಬರಲ್ಲಿ ಬದಲಾವಣೆ ಆಗಿಬಿಡುತ್ತೆ. ಯಾರು ಹೇಳಿದ್ರು? ಜನ ಮಾತಾಡಿದ್ರೆ ಅವರೇ ಹೇಳ್ಕೊಬೇಕಷ್ಟೇ. ಯಾರು ಅದು ಸಂಬಂಧಪಟ್ಟಿರೋ ಹೇಳಿದ್ವಲ್ಲ, ಇಲ್ಲ ಆಗಬೇಕು ಅನ್ನೋ ಅಭಿಪ್ರಾಯ ಅವನು ವ್ಯಕ್ತಪಡಿಸಿರ್ಬೇಕಾದ್ರೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋದು. ಜಿಲ್ಲಾ ಪಂಚಾಯತಿ ತಾಲೂಕು ಚುನಾವಣೆಗಳ ಬಗ್ಗೆ ಕೂಡ ನಿನ್ನೆ ಮಾತಾಡಲಾಗಿದೆ. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಮಾಡ್ತೀನಿ, ಗ್ರಾಮ ಪಂಚಾಯತಿಗಳು ಮಾಡ್ತೀನಿ ಮಾಡಬೇಕು. ಖಾಲಿ 2-3 ವರ್ಷ ಆಯಿತು, ಇದು ಮಾಡಬೇಕು. ತುಮಕೂರು ಹಾಲು ಒಕ್ಕೂಟ 2 ಕ್ಷೇತ್ರಗಳಲ್ಲಿ ಹೈಕೋರ್ಟ್ ಒಂದು ಪಾವಗಡ ಮತ್ತು ಮಧುಗಿರಿ. ಸೊ ಭಾರತ ಶ್ರೀನಿವಾಸ ಅವರು ಕೂಡ ಅಧ್ಯಕ್ಷ. ಗಡಿಭಾಗದ ಪ್ರದೇಶದ ಇದರಲ್ಲಿ ನಾವು ಈಗಾಗಲೇ ಸುಮಾರು 6-7 ವರ್ಷದಿಂದ ಒಂದು ಆಕ್ಷನ್ ಪ್ಲಾನ್ ಮಾಡಿದ್ದು. ಈಗ ಅದು ಕೆಲಸಗಳನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ರೋಡ್ಗೆ 15 ಕೋಟಿ ರೂಪಾಯಿ ಹಾಕಿದ್ವಿ, ಮತ್ತು ಪಕ್ಕದ್ದು ಹಣ್ಣಳ್ಳಿ ರೋಡ್ಗೆ 30 ಕೋಟಿ ಹಾಕಿದ್ವಿ, ಮತ್ತು ಬಡೂಪಾಳ್ಯ ರೋಡ್ಗೆ 28 ಕೋಟಿ ಹಾಕಿದ್ವಿ, ಮತ್ತು ಬೇರೆ ಎಲ್ಲ ಊರಿಗೂ ಕೂಡ ಹಾಕಿದ್ದೀವಿ. ಅದು ಕೋರ್ಟಲ್ಲಿ ಮೈಸೂರು ರೋಡಿ ಅಂತ ಹೇಳ್ಬಿಟ್ಟು ಅದು ಕೋರ್ಟ್ ಹಾಕಿದ್ರು, ಅದನ್ನು ಕೂಡ ಇವಾಗ ಕ್ಲಿಯರ್ ಮಾಡ್ತೀವಿ. ಅದು ಕ್ಲಿಯರ್ ಮಾಡಿದ್ರೆ ಈ ಭಾಗದಲ್ಲಿ ಎಲ್ಲ ಪ್ರತಿ ಹಳ್ಳಿಗೂ ಕೂಡ ದಾರಿ ವ್ಯವಸ್ಥೆ ಮಾಡ್ತೀವಿ. ಹೊಣೆಗಂಗಕ್ಕೆ ನಾವು 9 ಕೋಟಿ ರೂಪಾಯಿ ಹಾಕಿದ್ವಿ, ಈ ಕಡೆಯಿಂದ 4 ಕೋಟಿ, ಆ ಕಡೆಯಿಂದ 4 ಕೋಟಿ. ಹೊಣೆಗಂಗ ಮುಂಗಳಿಗೂ 1 ಕೋಟಿ ರೂಪಾಯಿ ಹಾಕಿದ್ವಿ, ಪ್ರತಿಯೊಬ್ಬರಿಗೂ ಹಾಕಿ ದೊಡ್ಡಗುಣಿಗೆ ಹಾಕಿದ್ದೀವಿ, ದೇವರೆಟ್ಟಿಗೆ ಹಾಕಿದ್ದೀವಿ, ಮಾವನಹಳ್ಳಿ ಎಟ್ಟಿಗೆ ಹಾಕಿದ್ದೀವಿ, ಹೊನ್ನಳ್ಳಿಗೆ ಹಾಕಿದ್ದೀವಿ. ಆಮೇಲೆ ಈ ಹೊನ್ನಳ್ಳಿ ದೇವಸ್ಥಾನಕ್ಕೂ ಕೂಡ ಹಾಕಿದ್ದೀವಿ. ಆಮೇಲೆ ಮಾವನಹಳ್ಳಿ ಸಮುದಾಯ ಭವನ ಕಟ್ಕೊಂತೀವಿ, ಕರಿಯಮ್ಮ, ಅದಕ್ಕೆ 50 ಲಕ್ಷ ಹಾಕಿದ್ದೀವಿ. ಎಲ್ಲ ಈ ಭಾಗದಲ್ಲಿ ಎಷ್ಟು ಕೋಟಿ ಅನುದಾನ? 150 ಕೋಟಿ ಮೇಲೆ ಯಾವ್ಯಾವ ಪಂಚಾಯತಿ ಎಲ್ಲ ಇವು 2 ಪಂಚಾಯತಿಗೆ ಸೇರಿ ಕೊಂಡ್ಲಿ ಮತ್ತು ಪಂಚಾಯತಿ. ಈ ಕೊಂಡಿಕೆರೆಗೆ ನೀರು ಎತ್ತಿನೊಳಗೆ ಬರ್ತಾ ಇಲ್ಲ, ಲಿಫ್ಟ್ ಇರಿಗೇಷನ್ ಬರ್ತಾ ಅದು ಸ್ವಲ್ಪ ಅದು ಎತ್ತಿ ಬಂದಾಗ ಆಗ್ತಾ ಇದೆ. ಅಲೋಕೇಶನ್ ಮಾಡಿದ್ರೆ ನಾವು ಅಷ್ಟು ಎಲ್ಲ ಕೆರೆಗೂ ಈಗ ನಾವು ಮಠಗಂಗೆ ಇಂಪಾರ್ಟೆಂಟ್ ಮಾಡಿದ್ದೀವಿ. ಅದಕ್ಕೂ ಫುಲ್ ಪ್ರಮಾಣದಲ್ಲಿ ಮಾಡಿದ್ದೀವಿ. ಅದಕ್ಕೂ 40% ನೀರು ಮಾತ್ರ ಅದಕ್ಕೆ ಹೋಗಂಗೆ ಮಾಡಿರ್ತಕ್ಕಂಥದ್ದು. ಈಗ ದೊಡ್ಡಗುಣಿ ಕೆರೆ ಮಾಡಿದಾಗ ದೊಡ್ಡಗುಣಿ ಕೆರೆ ತುಂಬಲೇ ಇಲ್ಲ. ಈಗ ಕ್ಲೀನಾಗೆ ಅಂಡರ್ ವಾಟರ್ ಚಾರ್ಜ್ ಆಗುತ್ತಲ್ಲ, 6 ತಿಂಗಳು ಒಂದೇ ಸಮ ನೀರು ಹೊಡೆದಾಗ ಆಟೋಮೆಟಿಕಲಿ ಅಂಡರ್ ವಾಟರ್ ಚಾರ್ಜ್ ಆಗುತ್ತೆ. ಅದರಿಂದ ಅಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬಗೆಹರಿಯುತ್ತೆ. ಅದನ್ನ ನಾವು ಕುಡಿಯೋಕ್ಕೆ ನೀರು ಕೊಡೋಕ್ಕಾಗ್ತಿಲ್ಲ. ಅಂತಂದರೆ ಈಗ ಸಬ್ಸಿಡೆಂಟಾಗಿ ಕುಡಿಯೋಕ್ಕೆ ನೀರು ಕೊಡ್ತೀವಿ. ರೈತರು ಚೆನ್ನಾಗಿದ್ದಾರೆ, ಒಳ್ಳೆ ಅಂತರ್ಜಲ ಇಂಪ್ರೂವ್ ಆಗಿದೆ. ಅದ್ರ ಬಗ್ಗೆ ಏನು ಹೋಗಲ್ಲ. ಅವೆಲ್ಲ ಕೆಲಸದ ಸ್ಟೇಟ್ಮೆಂಟ್ ಕೊಡೋದು, ಅವರಷ್ಟು ಕೊಡೋದು, ಇವರಷ್ಟು ಕೊಡೋದು, ಅದರಿಂದ ಏನು ಯೂಸ್ ಆಗಲ್ಲ. ನಿಮಗೆ ಆಹಾರ ಹಾಕ್ತೀವಿ ಅಷ್ಟೇ. ಪತ್ರಿಕಾರ್ತಿಗಳಿಗೆ ನಾವು ಆಹಾರ ಹಾಕ್ತೀವಿ, ನೀವು ಅವ್ರ ಮೇಲೆ ಬೈಕ್ ಬರೀತೀರ, ಇವ್ರು ಅವ್ರ ಮೇಲೆ ಬೈಕ್ ಬರೀತೀರಿ. ಅದರಿಂದ ಏನಾರ ಬೆನಿಫಿಟ್ ಆಗೋದಾದರೆ ಬೇಕಾದ್ರೆ ಹೇಳೋದು. ಇದರಿಂದ ಏನೂ ಆಗಲ್ಲ. ಯಾಕೆ ಕೊಡಬೇಕು? ಪರವಾಗಿದ್ರು ನಾನು ಯಾವತ್ತೂ ಆಕಾಂಕ್ಷಿನೂ ಇಲ್ಲ. ಅವ್ರು ಯಾರು ಆಕಾಂಕ್ಷಿ ಇದ್ರೆ ಅವ್ರನ್ನ ಕೇಳಬೇಕು ಅಷ್ಟೇ. ನಾನು ತುಂಬ ನಿರ್ದೇಶಕ ಅಲ್ಲ, MLA. ಅದ್ರ ಯಾರು ನಿರ್ದೇಶಕರು ಅವ್ರಿಗೆ ಕೇಳಬೇಕು. ಆದರೂ ಈ ಕೋರ್ಟ್ ತೀರ್ಪು ಬಗ್ಗೆ ಏನಾಯಿತು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ನಾನಿನ್ನೂ ಕೇಳಿಲ್ಲ. ಅದನ್ನ ನೀನು ಹೇಳಿದ್ದೆ ಕೇಳ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಈಗ ವೆಂಕಟೇಶ್ ಅವರು ಇವತ್ತಿದ್ದ ಇಲ್ಲ. ಸೊ ಈಗ ಅವರ ಕೋರಮ್ ಇಲ್ಲ, ಏನು ಆಗಿದೆ ಅನ್ನೋದೇ ಗೊತ್ತಿಲ್ಲ. ಕೋರಮ್ ಮುಗ್ದೋಯ್ತು ಸರ್. ಇವತ್ತಿಗೆ ಅವ್ರ ಕೋರಮ್ ಇರಲ್ಲ. ಸೊ ಹಂಗಾಗಿ 2 ಕ್ಷೇತ್ರಗಳಲ್ಲಿ ಈಗ ಕೋರ್ಟು ಮತ್ತೆ ಇಲ್ಲ, ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಓಕೆ.